ಎಲ್ಲ ಸಂದರ್ಭಕ್ಕೂ ಬಂದ್ 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 ಮಾರ್ಚ್ ತಿಂಗಳ 22ರಂದು ವಾಟಾಳ್ ನಾಗರಾಜ್ ಕರೆದಿರೋ ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಹೇಳಿಕೆ ನೀಡಿದ್ದಾರೆ. ಮಾರ್ಚ್ 22ರ ಬಂದ್ಗೆ ಬೆಂಬಲ ಇಲ್ಲ. ವಾಟಾಳ್ ನಾಗರಾಜ್ ಅವರ ಮೇಲೆ ತುಂಬಾ ಗೌರವ ಇದೆ. ಆದರೆ ಈ ಹಿಂದೆ ಹಲವು ಬಂದ್ ಮಾಡಿದ್ದಾರೆ, ಯಾವುದು ಯಶಸ್ವಿಯಾಗಿಲ್ಲ. ಬಂದ್ನಿಂದ ಸರ್ಕಾರಕ್ಕೆ ಜನರಿಗೆ ಲಾಸ್. ಸದ್ಯ ಗಡಿ ವಿಚಾರ ಎಲ್ಲವೂ ಮುಗಿದಿದೆ. ಬಂದ್ ಮಾಡಬೇಕೆಂದ್ರೆ ವಿಚಾರ ಇರಬೇಕು. ಎಲ್ಲದಕ್ಕೂ ಬಂದ್ ಅಂದ್ರೆ ಹೇಗೆ? ಹಿಂದೆ ಬಂದ್ ಮಾಡಿದ್ರೆ ಸರ್ಕಾರ ಹೆದರುತ್ತಿತ್ತು. ಬನ್ನಿ ಮಹಾರಾಷ್ಟ್ರಕ್ಕೆ ಹೋಗೋಣ, ಅಲ್ಲಿ ನಿಲ್ಲೋಣ, ನಾವು ರೆಡಿಯಾಗಿದ್ದೇವೆ. ಮಹಾರಾಷ್ಟ್ರ ಗಡಿ ಹೋಗುವುದಕ್ಕೆ ನೀವು ಬನ್ನಿ, ಮಕ್ಕಳ ಪರೀಕ್ಷೆ ಇದೆ, ಬಂದ್ನಿಂದ ತೊಂದರೆ ಆಗುತ್ತೆ ಅಂತ ತಿಳಿಸಿದ್ರು. ಇನ್ನು ಇದೇ ತಿಂಗಳು 10ರಂದು ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಪೊಲೀಸರು ಬಂಧಿಸಲಿ, ಕೇಸ್ ಹಾಕ್ಲಿ, ನಾವು ಹೆದರಲ್ಲ. 1 ಲಕ್ಷ ಕರವೇ ಕಾರ್ಯಕರ್ತರಿಂದ ರಕ್ತದಲ್ಲಿ ಬರೆದು ಸಿಎಂಗೆ ಹಾಗೂ ರಾಜ್ಯಪಾಲರಿಗೆ ಮನವಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾರ್ಚ್ 22ಕ್ಕೆ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನನಗೆ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವರ ಬಗ್ಗೆ ಗೌರವ ಇದೆ, ಅಭಿಮಾನ ಇದೆ. ಯಾಕೆಂದ್ರೆ ಹಿರಿಯ ಹೋರಾಟಗಾರರು ಅನ್ನುವ ಕಾಳಜಿಯಿಂದಾಗಿ. ಆದ್ರೆ ಒಂದು ಮಾತು, ಎಲ್ಲ ಸಂದರ್ಭಕ್ಕೂ ಬಂದ್ ಅನ್ನುವ ಉದ್ದೇಶ ಏನು ಅಂತ ಹೇಳಿ ನನಗೆ ಅರ್ಥನೇ ಆಗಿಲ್ಲ. ಬಂದು ಅಂದ್ರೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ಗೆ ಮೆರವಣಿಗೆ ಬರೋದು ಬಂದಂದ್ರೆ ಅದ ಅರ್ಥ? ಇಡೀ ರಾಜ್ಯ ಬಂದ್ ಆಗ್ಬೇಕಲ್ಲ. ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷಗಳಲ್ಲಿ ಒಂದಷ್ಟು ಬಂದ್ಗಳಾದವಲ್ಲ, ಅದರ ಪರಿಣಾಮ ಏನಾಯ್ತು? ಏನಾರ ಬದಲಾವಣೆ ಕಂಡುವ? ಆ ಬಂದ್ಗಳಿಂದ ಏನು ಬದಲಾವಣೆ ಕಾಣಕ್ ಆಗ್ಲಿಲ್ಲ. ಸಂಪೂರ್ಣವಾದ ಈ ರಾಜ್ಯದಲ್ಲಿ ಬಂದ್ ಮಾಡುವಾಗ ಈ ನಾಡಿನ ಜನರು ಆ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸ್ಲಿಲ್ಲ. ಎಲ್ಲ ಸಂದರ್ಭಕ್ಕೂ ಬಂದ್